ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಎಲ್ಲೋ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ. ಹೌದು, ಇವತ್ತು ಸಂಡೇ ಇವತ್ತು ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿದು, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀನಿ. ಮದುವೆ ಇದ್ದಿದ್ದು ಆ್ಯಕ್ಚುಲಿ. ಮದುವೆಗೇನೆ ಅಂತ ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗಳು 3 ಜನ. ಮನೆಯಲ್ಲಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಸ್ನಾನ ಮಾಡಿ ನಾನು ರೆಡಿಯಾಗಿ ಮನೆಯಿಂದ ನಾವು ಹೊರಡೋ ಅಷ್ಟರಲ್ಲಿ 9:30 ಆಗಿತ್ತು. ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಟೈಮು ಸಾಕಾಗಲಿಲ್ಲ, ಬೈಸ್ಕೊಂಡಿದ್ದಾಯಿತು. ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದರೂ ನೀನು ರೆಡಿ ಆಗೋಕ್ಕಾಗಿಲ್ಲ ಇನ್ನು ಅಂತ ಹೇಳಿ, ಸರಿ ಮನೆಯಲ್ಲಿ ಇನ್ನೇನು ಸ್ಟಾರ್ಟ್ ಮಾಡೋದು, ಹೋಗ್ತಾ ಆನ್ ದ ವೇ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರಾಯ್ತು ಅಂತ ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಏರ್ ಸ್ಟೈಲ್ ಕೂಡ ಚೆನ್ನಾಗಿ ಬಂದಿದೆ. ನನ್ನ ಸಿಸ್ಟರ್ ಮಾಡಿಕೊಟ್ಟಿದ್ದ ಏರ್ ಸ್ಟೈಲ್ ಇದನ್ನು. ಸ್ಯಾರಿ ಡ್ರಾಪಿಂಗ್ ಕೂಡ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ನನಗೆ. ತುಂಬಾ ಬಿಸಿಲಿತ್ತು. 9:30ಗೆ ಹೊರಡೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಬಿಸಿಲು ಯಾವ ಲೆವೆಲಿಗಿತ್ತು ಅಂದರೆ ಬಿಸಿಲಿಗೆ ಮುಖ ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ. ಸ್ಯಾರಿ ಬೇರೆ ಹಾಕ್ಕೊಂಡಿರೋದ್ರಿಂದ ಒಂಥರ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗೋಗಿತ್ತು. ಅಷ್ಟರಲ್ಲೇ ಮನೆಯಿಂದ ಅರ್ಧ ದಾರಿಗೆ ನಾವು ಹೋಗೇ ಇರಲಿಲ್ಲ. ಅಷ್ಟರಲ್ಲೇ ಮದುವೆಗೆ ಈ ಬಿಸಿಲಲ್ಲಿ ಅಷ್ಟು ದೂರ ಹೋಗ್ಬೇಕಾ, ಟ್ರಾವೆಲ್ ಮಾಡಬೇಕಾ ಅಂತೆಲ್ಲ ನಾನು ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಆಗಲ್ಲ, ತುಂಬ ಬಿಸಿಲು, ಇಲ್ಲೇ ಇಷ್ಟೊಂದು ಬಿಸಿಲಿದೆಯಲ್ಲವ, ಮೈಸೂರಲ್ಲಿ ಯಾವ ಲೆವೆಲ್ಲಿಗೆ ಇರ್ಬೋದು, ನಮ್ಮ ಅಮ್ಮನ ಮನೇಲಂತೂ ಈ ಟೈಮಲ್ಲಿ ಇರೋಕ್ಕೆ ಆಗಲ್ಲ ಅಂತ ನಾನು ನನ್ನ ಹಸ್ಬೆಂಡ್ ಫುಲ್ಲು ಮಾತುಕತೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಟೈಮ್ ಪಾಸ್ ಆಗಬೇಕಲ್ವ ಬಸ್ ಸ್ಟಾಪ್ ರೀಚ್ ಆಗೋ ತನಕ. ಬಸ್ ಸ್ಟಾಪ್ ರೀಚ್ ಆದಮೇಲೆ ಗಾಡಿನ ಬಸ್ ಸ್ಟಾಪಲ್ಲಿ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸರಿ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಹಾಗೆ ನಾನು ಹೋಗಿದ್ದು ಮದುವೆ. ನನಗೆ ಒಂದು ಕಡೆಯಿಂದ ತಂಗಿ ಆಗ್ತಾಳೆ, ಅವಳು ಆಂಟಿ ಆಗ್ತಾರೆ ಅನಿಸುತ್ತೆ ಅವ್ರ ಅಮ್ಮ ನನಗೆ. ನಾನು ಇವಾಗಲೇ ಹೇಳ್ಬಿಡ್ತಿದ್ದೀನಿ, ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ ಮದುವೆಗೆ ಹೋಗಿದ್ದು. ಯಾಕಂತಂದರೆ ನನಗೆ ಅವ್ರು ಕಂಫರ್ಟಬಲ್ ಇದ್ದಾರಾ ಇಲ್ವಾ ಅನ್ನೋದು ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಹೋಗಿದ್ದೀವಿ, ಹೋಗಬೇಕು ಬರಬೇಕು, ರಿಲೇಟಿವ್ಸು ಮದುವೆ ಕರೆದಿದ್ದಾರೆ, ಹೋಗ್ಬೇಕು ಬರಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಹಾಗಾಗಿ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ ಕೂಡ ನಾನು ತೊಗೊಂಡಿಲ್ಲ. ಬಸ್ ಸ್ಟಾಪ್ಗೆ ಹೋದ್ವಿ, ಬಸ್ ಕೂಡ ಸಿಕ್ತು, ಬಸ್ ಹತ್ತಿ ಕೂತ್ಕೊಂಡ್ವಿ, ಸೀಟ್ ಕೂಡ ಸಿಕ್ತು, ಬಸ್ ಹೊರಟ ಮೇಲೆ ಇನ್ನೇನು ಮೈಸೂರಿಗೆ ಹೋಗೋ ಅಷ್ಟರಲ್ಲಿ 2 ಅವರ್ ಅಂತೂ ಬೇಕೇ ಬೇಕು. ನನ್ನ ಮಗಳು ಕೂಡ ತಿನ್ನೋಕ್ಕೆ ಕಿಂಡರ್ ಜಾಯ್ ಬೇಕು ಅಂತ ಕೇಳ್ತಿದ್ಲು. ಅವ್ರ ಅಪ್ಪನೂ ಕೊಟ್ಟರು ಅದನ್ನು. ಹಾಗೆ ಇಲ್ಲಿ ನೋಡಿ, ಮನೆಯಿಂದ ಬರಬೇಕಾದ್ರೆ ನಾನು ಹೂವನ್ನು ಮುಡ್ಕೊಂಡು ಬಂದಿರಲಿಲ್ಲ. ಅಲ್ಲಿ ಪಿರಿಯಾಪಟ್ಟಣಕ್ಕೆ ಬಂದಮೇಲೆ ಕುಡಿಸಿದ್ರು ಹೂವನ್ನು, ಆಯಿತಾ. ಅದಕ್ಕೆ ತೊಗೊಂಡು ಮುಡ್ಕೊಂಡು ತೋರಿಸ್ತಾ ಇದ್ದೀನಿ. ಸರಿಯಾಗಿದೆಯಾ ಅಂತ 100 ಸಲನೇ ಕೇಳಿದ್ದೀನಿ, ಕರೆಕ್ಟಾಗಿದೆಯಾ, ಹೂವೇನೂ ಆಗಿಲ್ವಾ ಅಂತ. ಅದಕ್ಕೆ ನೀನು ಮಲ್ಲಿಗೆ ಹೂ ಮುಡ್ಕೊಬಿಟ್ರೆ ನೀನು ಒಂಥರ ಟೆನ್ಷನ್, ನಿನ್ನನ್ನು ನೋಡ್ಕೊಳ್ಳೋದ್ಕಿಂತ ಹೂವನ್ನೇ ನೋಡ್ಕೋಬೇಕು ನಾನು ಅಂತ ಅವರು ಅಂತ ಅಂತಿದ್ರು ನನ್ನ ಹಸ್ಬೆಂಡು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಪಾಪು ಕಿಂಡರ್ ಜಾಯ್ ತಂದಿದ್ರು ಅಲ್ವಾ, ಅದನ್ನು ಅವಳು ತಿನ್ನಲಿಲ್ಲ, ಅವರೇ ತಿಂತಿದ್ದಾರೆ ನೋಡಿ. ಅವಳೊಂಚೂರು ತಿನ್ನಲು ಸಾಕು ಅಂತ ಅಂದಳು, ನಾನೇ ತಿನ್ಕೊತೀನಿ ಅಂತ ತಿಂತಿದ್ದಾರೆ ಅವರು. ಅಲ್ಲಿಂದ ಇನ್ನೇನು ರೀಚ್ ಆಗೋ ಟೈಮ್ ಬಂತು. 12:30 ಹಂಗೆ ರೀಚ್ ಆದ್ವಿ. ಅಲ್ಲಿಂದ ಆಟೋ ತೊಗೊಂಡು ಡೈರೆಕ್ಟ್ ನಾವು ಚೌಟ್ರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಪಾಪು ಕೂಡ ಮಲಗಿದ್ಲು ಸ್ವಲ್ಪ ಹೊತ್ತು, ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿದ್ಲು. ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದೆ. ಅಲ್ಲಿಂದ ಇವಾಗ ಚೌಟ್ರಿಗೆ ಹೋಗ್ತಾಯಿದ್ದೀವಿ. ಅಲ್ಲೇ ಸ್ವಲ್ಪ ನಾವು ಇಳ್ಕೊಂಡಿದ್ದ ಸ್ಟಾಪ್ಗಿಂತ ಒಂದು 10 ಮಿನಿಟ್ಸಲ್ಲೆಲ್ಲ ಚೌಟ್ರಿಗೆ ರೀಚ್ ಆಗೋಷ್ಟು ನಿಯರ್ ಇಳ್ಕೊಂಡಿದ್ವಿ. ಏರ್ ಸ್ಟೈಲ್ ಕೂಡ ಹಾಳಾಗೋಗಿತ್ತು ಅಷ್ಟರಲ್ಲಿ. ಚೌಟ್ರಿಗೆ ಬಂದು ರೀಚ್ ಆದ್ವಿ. ನಮ್ಮ ಮಾವ, ನನ್ನ ಅತ್ತಿಗೆ ಹಸ್ಬೆಂಡ್, ಅವರು ನನ್ನ ಗಂಡ ಇದ್ದಾರಲ್ಲ ಅವ್ರ ಅಕ್ಕನ ಹಸ್ಬೆಂಡು, ಇವರು ನನಗೆ ಸ್ವಂತ ಮಾವ, ನಮ್ಮ ಅಮ್ಮನ ತಮ್ಮ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಗಂಡ ಅಂತ ಹೇಳಿದೆ ಅಲ್ವ, ಅವ್ರ ತಂಗಿ ಇವರು. ಇವನು ನನ್ನ ತಮ್ಮನೇ, ನನ್ನ ಮಗಳು, ನನ್ನ ಹಸ್ಬೆಂಡ್, ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ರಿಲೇಷನ್ ತುಂಬ ಜನ ಬಂದಿದ್ದರು. ನಾನು ಅವ್ರು ಯಾರ ಜೊತೆನೂ ಕ್ಲಿಪ್ಪಿಂಗ್ಸೇ ತೊಗೊಳೋದು ಮರ್ತ್ಕೊಬಿಟ್ಟಿದ್ದೆ. ಸ್ಪೆಷಲಿ ನಮ್ಮ ಅಮ್ಮನ ಜೊತೆನೇ ತೊಗೊಂಡಿಲ್ಲ ನಾನು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಅಷ್ಟರಲ್ಲಿ ಹೊರಟ್ಬಿಟ್ಟಿದ್ರು. ನಾವು ಊಟಕ್ಕೆ ಬಂದ್ವಿ. ಊಟ ಮಾಡ್ಕೊಂಡು ಅವ್ರು ಹೊರಟಿದ್ರು ಆಲ್ರೆಡಿ. ನಾವು ಊಟ ಮಾಡ್ಕೊಂಡು ತನಕ ವೆಯ್ಟ್ ಮಾಡಿ ಅಂತ ಹೇಳಿ ಕೂರಿಸಿದ್ದೆ. ನಾವು ಕೂಡ ಇಲ್ಲಿ ಊಟಕ್ಕೆ ಬಂದ್ವಿ. ಊಟ ಮಾಡ್ಕೊಂಡು ನಾವು ಕೂಡ ಅಲ್ಲಿಂದ ಬಂದ್ಬಿಟ್ವಿ. ನನ್ನ ಮಗಳಿಗೆ ಸ್ವಲ್ಪ ನೈಟ್ ಪ್ಯಾಂಟ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ನೋಡೋಣ ಅಂತ ಟ್ರೆಂಡ್ಸ್ಗೆ ಹೋದೆ. ಜಾಸ್ತಿ ಇಷ್ಟ ಆಗಲಿಲ್ಲ, 1-2 ಪ್ಯಾಂಟು ಟೀ ಶರ್ಟ್ ತೊಗೊಂಡು ಬಂದೆ ಅಷ್ಟೇ. ಫುಲ್ ಜನ ಅಂದರೆ ಜನ ಸಬ್ಬರಲ್ಲಿ ನಿಂತಿದ್ವಿ. ಒಂದು 10 ಮಿನಿಟ್ಸ್ ನಿಂತಿದ್ವಿ. ಬಸ್ ಕೂಡ ಬಂತು, ಹತ್ಕೊಂಡು
ಬಂದ್ವಿ ಊರ ಕಡೆಗೆ. ಅಷ್ಟೇ ಇವತ್ತಿನ ವ್ಲಾಗು. ಆವಾಗಲೇ ಹೇಳ್ದಂಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅವ್ರು ಕಂಫರ್ಟಬಲ್ ಇದ್ದಾರಾ ಇಲ್ವಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಅವರು ನನ್ನ ಜೊತೆ ಅಷ್ಟು ಕ್ಲೋಸ್ ಆಗೂ ಇಲ್ಲ. ಹುಡುಗಿ ಆಗಲಿ ಅವ್ರ ಫ್ಯಾಮಿಲಿಯವರಾಗಲಿ, ಫ್ಯಾಮಿಲಿಯವರು ಅನ್ನೋ ರೀಸನ್ಗೆ ಹೋಗಿದ್ದು. ಹಾಗಾಗಿ ಕ್ಲೋಸ್ ಇಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಯಾವುದೇ ರೀತಿ ವೀಡಿಯೋಸ್ ಫೋಟೋಸು ತೆಗೆದಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮದುವೆಗೇ ಹೋಗಿದ್ದು. ನಮ್ಮಮ್ಮ ಕೂಡ ಬಂದಿದ್ದರು. ಅವ್ರ ಜೊತೆನೂ ವೀಡಿಯೋ ಕ್ಲಿಪ್ಪಿಂಗ್ಸ್ಗೆಲ್ಲ ಮಿಸ್ ಆಗಿದೆ. ಅಲ್ಲಿಂದ ಹೋಗಿ ಬಂದ್ವಿ. ನಮ್ಮೂರು ನಿಯರ್ ಬರ್ತಾ ಬರ್ತಾ ಹುಣಸೂರಿಂದ ಆಚೆಗೆ ಫುಲ್ ಮಳೆ ಸ್ಟಾರ್ಟ್ ಆಗಿ ಒಂದು ರೌಂಡ್ ಮಳೆ ಬಂದು ನಿಂತಿತ್ತು. ಅದನ್ನೆಲ್ಲ ನೋಡಿಕೊಂಡು ಫುಲ್ಲು ಎಷ್ಟು ಬಿಸಿಲು ಸೆಕೆ ಆಗ್ತಿತ್ತು ಬೆಳಿಗ್ಗೆಯಿಂದ. ಅಷ್ಟು ವೆದರ್ ಕೂಲಾಗಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗಂತೂ. ಎಷ್ಟೊತ್ತು ಮನೆಗೆ ಹೋಗ್ಬಿಡ್ತೀನೋ ಸಾಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಆ ವೆದರ್ ನೋಡಿದಾಗ ನನಗೇನೆ ಸಮಾಧಾನ ಆಯಿತು. ಅಲ್ಲಿಂದ ಇನ್ನೇನು ನಾವು ಮನೆಗೆ ಬರೋ ಟೈಮ್ ಕೂಡ ಆಗೋಗಿತ್ತು. ಒಂದು 5:30, 6 ಹಾಗೆಲ್ಲ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಊರಿಗೂ ಒಂದು ರೌಂಡ್ ಫುಲ್ ಜೋರಾಗಿ ಮಳೆ ಎಲ್ಲ ಆಗಿತ್ತು. ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಕೂತ್ಕೊಳ್ಳೋದು ಹಾಗೆಲ್ಲ ಮಾಡಿ ಟೈಮ್ ಪಾಸ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.